Hi students, welcome back to our new YouTube channel, ನಮ್ಮ ವೇದಾಂತ SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಸೊ ಫಸ್ಟ್ 30 ಮಿನಿಟ್ಸ್ ಕ್ವಿಕ್ ಶಾರ್ಟ್ ಆಯ್ತು ಈ ಟಾಪಿಕ್ ಬಗ್ಗೆ, ಲೀನಿಯರ್ ಈಕ್ವೇಷನ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಅದಾದ್ಮೇಲೆ ಪಾರ್ಟ್ 1 ವಿಡಿಯೋ ಆಯ್ತು, ಪಾರ್ಟ್ 2 ವಿಡಿಯೋ ಆಯ್ತು. ಈಗ 10 PYQs ಅಂದ್ರೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ರಿಪೀಟೆಡ್ ಆಗಿ ಬಂದಿರೋ ಇಂಪಾರ್ಟೆಂಟ್ 10 PYQs, ಅದರಲ್ಲೂ MCQs ನ ಸಾಲ್ವ್ ಮಾಡೋಣ. ಓಕೆ, ಡನ್. First question, in equation x plus y, if x equals 3, then find the value of f. Easy question, no? So equation ತಗೊಳ್ಳಿ, x plus y equals 7, x value ಕೊಟ್ಟಿದ್ದಾನೆ 3 plus y equals 7. Then y equals 7 minus 3. Answer 4. Pakka. Easy question. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. Easy question. Equation x plus y equals 7. x ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆ, ಡನ್. Next, 5 pencils and 7 pens, okay, together cost rupees 50, whereas 7 pencils and 5 pens together cost rupees 46. Form a pair of linear equation. Important. Form a pair of linear equations. Important. ಅದ್ರ ಜೊತೆಗೆ ಪೆನ್ಸಿಲ್ಸ್, ಪೆನ್ಸ್, ಅದರಲ್ಲೂ ಪೆನ್ಸಿಲ್ಸ್ ಮತ್ತೆ ಪೆನ್ಸ್ ಕೊಟ್ಟಿದ್ದಾನೆ. ಸೊ ನಾನೇನ್ ಮಾಡ್ತೀನಿ, ಈ ಪೆನ್ಸಿಲ್ಸ್ನ ಎಕ್ಸ್ ಅಂತ ತಗೋತೀನಿ, ಈ ಪೆನ್ಸ್ನ ವೈ ಅಂತ ತಗೋತೀನಿ. ಯಾಕೆ ಪೆನ್ಸಿಲ್ಸ್ನೇ ಎಕ್ಸ್ ಅಂತ ತಗೋಬೇಕು, ಪೆನ್ಸ್ನ ವೈ ಅಂತ ತಗೋಬೇಕು? ಲಿಸನ್ ಹಿಯರ್, ನಮಗೆ ಕೇಳಿರೋದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್, 2 ಲೀನಿಯರ್ ಈಕ್ವೇಶನ್ಸ್ ನ ಫಾರ್ಮ್ ಮಾಡಬೇಕು ಪಕ್ಕ. ಅದಕ್ಕೆ ನಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಬೇಕು. ಓಕೆ, ಡನ್. ಲಿಸನ್ ಹಿಯರ್, 5 pencils, listen here, 5 pencils and 7 pens together cost rupees 50. One the linear equation. Okay, 5 pens and 7 pencils, 5 pencils and 7 pens together cost rupees 50. One equation. Next, 7 pencils plus 5 pens together cost rupees 46. Together cost rupees 46. Okay, done. So 2 ಲೀನಿಯರ್ ಈಕ್ವೇಶನ್ ಬರೆಯಕ್ಕೆ ಹೇಳಿದ್ರು, ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಕೊಂಡು ಲೀನಿಯರ್ ಈಕ್ವೇಶನ್ ನ ಬರ್ದಿದೀವಿ. ಓಕೆ, ಆಸ್ ಸಿಂಪಲ್ ಆಸ್ ದಟ್, ಹಿಂಗ್ ಮಾಡ್ಬೋದು. ಕರೆಕ್ಟಾ? ಸೊ ನಾನು ಮಾಡಿರೋ ಎಲ್ಲ ಈಕ್ವೇಶನ್ಸ್ ವ್ಯಾಲ್ಯೂಸ್ ಅಥವಾ ಯಾವುದೇ ಟಾಪಿಕ್ ಇರಲಿ, ಯಾವುದೇ ಕಾನ್ಸೆಪ್ಟ್ ಇರಲಿ, ಯಾವುದೇ ಚಾಪ್ಟರ್ ಇರಲಿ, ವಿಡಿಯೋಸ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಸೊ ದಟ್ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಒನ್ಸ್ ಕಾನ್ಸೆಪ್ಟ್ ಕ್ಲಾರಿಟಿ ಸಿಕ್ತು ಅಂತ ಅಂದ್ರೆ ಪ್ರಾಬ್ಲಮ್ಸ್ ಏನೇ ಕೊಡ್ಲಿ ಹಿಂಗ್ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ರೈಟ್ ದ ಜನರಲ್ ಫಾರ್ಮ್ ಫಾರ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. 2 ವೇರಿಯೇಬಲ್ಸ್ ಯೂಸ್ ಮಾಡಕ್ ಹೇಳಿದ್ದಾರೆ. ಅದು ಯಾವ್ದು? ಇದೆರಡು 2 ವೇರಿಯೇಬಲ್ಸ್ ಯೂಸ್ ಮಾಡಕ್ ಹೇಳಿದ್ದಾರೆ. ಅದು 2 ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಜನರಲ್ ಫಾರ್ಮ್ ಯಾವುದು? a1x plus b1y plus c1 equals 0. Then a2x plus b2y plus c2 equals 0. c2 equals 0. Done. ಜನರಲ್ ಫಾರ್ಮ್ ಕೇಳಿರೋದು ಜನರಲ್ ಫಾರ್ಮ್. ಏನ್ ಕಷ್ಟ ಇದೆ? MCQs. ಏನಪ್ಪ ಸರ್ ಯಾವಾಗ್ಲೂ ಹಿಂಗ್ ಚುಟ್ಕೆ? ಸರ್ ನಿಮಗೆ ಹಿಂಗಿರುತ್ತೆ, ನಮಗೆ ಹಂಗಿರಲ್ಲ ಸರ್. ನೋ, ನಾನ್ ಹಿಂಗ್ ಚುಟ್ಕೆ ಹೊಡೆದಂಗೆ ಸಾಲ್ವ್ ಮಾಡ್ತೀನಿ ಅಂತ ಅಂದಕ್ಷಣ ನಿಮಗೆ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ನಾನು ಬಂದಿರೋದೇ ನಿಮಗೂ ಹಿಂಗ್ ಸಾಲ್ವ್ ಮಾಡ್ಸೋದಕ್ಕೆ. ಓಕೆ, ನೆಕ್ಸ್ಟ್ 4th ಕ್ವಶನ್.
if a pair of linear equations in two variables are inconsistent, then write how many solution do they have. Okay, ಇದ್ರ ಬಗ್ಗೆ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಲಿಸನ್ ಹಿಯರ್. ಇದ್ರ ಬಗ್ಗೆ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್. ಈಗ ಫಾರ್ ಎಕ್ಸಾಂಪಲ್ ಯೂನಿಕ್ ಸೊಲ್ಯೂಷನ್ ಅಂತ ಅಂದೆ. ಯೂನಿಕ್ ಸೊಲ್ಯೂಷನ್. ಓಕೆ, ಯೂನಿಕ್ ಸೊಲ್ಯೂಷನ್ ಹೊಂದಿರುತ್ತೆ. ನೆಕ್ಸ್ಟ್ ಇನ್ಫೈನೈಟ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಇನ್ನೊಂದು ನೋ ಸೊಲ್ಯೂಷನ್. ಓಕೆ, ಇನ್ನೊಂದು ನೋ ಸೊಲ್ಯೂಷನ್. ಡನ್. ಸೊ ಇದು ಮೂರು ಸೊಲ್ಯೂಷನ್ಸ್ ನಮಗೆ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ಸಿಗುವಂಥದ್ದು. ಈಗ ಮೇನ್ ಪಾಯಿಂಟ್, ಇದಕ್ಕೆ ಏನು ನಿಮಗೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. a1/a2 is not equals to b1/b2 ಯೂನಿಕ್ ಸೊಲ್ಯೂಷನ್ಗೆ. ಇದಕ್ಕೆ a1/a2 equals b1/b2 equals c1/c2. ಇದಕ್ಕೆ a1/a2 equals b1/b2 is not equals to c1/c2. ಓಕೆ, ಸೊ ಇವಾಗ ಎರಡು ಟೈಪ್ ಇದೆ. ಓಕೆ, ಎರಡು ಟೈಪ್ ಇದೆ. ಲಿಸನ್ ಹಿಯರ್. ಎರಡು ಟೈಪ್ ಇದೆ. ಓಕೆ ಓಕೆ, ಡನ್. ಮೂವ್ ಆಗ್ತಾ ಇಲ್ಲ. ಓಕೆ, ಲಿಸನ್ ಹಿಯರ್. ಎರಡು ಟೈಪ್ ಇದೆ. ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಇನ್ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿಲಿ ಇದು ಎರಡು ಪಾರ್ಟ್ ಬರುತ್ತೆ. ಯೂನಿಕ್ ಮತ್ತೆ ಇನ್ಫೈನೈಟ್ ಸೊಲ್ಯೂಷನ್ ಅಂದ್ರೆ ಕನ್ಸಿಸ್ಟೆನ್ಸಿ. ಸೊ ಇದೊಂದನ್ನ ಇನ್ಕನ್ಸಿಸ್ಟೆನ್ಸಿ ಅಂತ ಅಂತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಂತ ಅಂದ್ರೆ ಯುನಿಕ್ ಮತ್ತೆ ಇನ್ಫೈನೈಟ್ ಸೊಲ್ಯೂಷನ್ಸ್, ಇನ್ಕನ್ಸಿಸ್ಟೆನ್ಸಿ ಅಂದ್ರೆ ನೋ ಸೊಲ್ಯೂಷನ್ಸ್. ಸೊ ಕ್ವಶನ್ ಅಲ್ಲಿ ಕೊಟ್ಟಿರೋದು, ಇಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯಬಲ್ಸ್ ಆರ್ inconsistent, then write how many solutions do they have. Inconsistency, ಎಷ್ಟು solution? No solution. So answer is no solution. Answer is no solution. Simple. Done. Next, fifth one, write number of solutions that the pair of linear equations. ಇದನ್ನ ಟೈಪ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ. ಓಕೆ, ಅದನ್ನ ಹೀಗೆ ಬರ್ಕೊಳ್ಳೋಣ. a1x plus b1y plus c1 equals 0. Then a2x plus b2y plus c2 equals 0. Okay, c2 equals 0. General form of linear equations. Then write the number of solutions. Okay, consistency. ಈಗ listen here. ಇಲ್ಲೇನು ಕೊಟ್ಟಿದ್ದಾನೆ, a1/a2 equals b1/b2 is not equals to c1/c2 ಅಂತ ಕೊಟ್ಟಿದ್ದಾನೆ. Okay, condition c1 is not equals to c2. Okay, so ಅಂದ್ರೆ ಇದಕ್ಕೆ a1/a2 equals b1/b2 is not equal to c1/c2 ಅಂತ ಅಂದ್ರೆ ಯಾವ ಸೊಲ್ಯೂಷನ್ ಬರುತ್ತೆ? ಸೇಮ್. ನೋ ಸೊಲ್ಯೂಷನ್. ಡನ್. ಈಸಿ. ಓಕೆ, ನೆಕ್ಸ್ಟ್ ಕ್ವಶನ್. The pair of equations, ಎರಡು ಈಕ್ವೇಶನ್ಸ್ ಕೊಟ್ಟಿದ್ದಾರೆ. 2x minus 5y equals minus 4 ಅಂತ ತಗೊಳ್ಳೋಣ. 2x plus y
equals minus 8. Okay. a1 by a2 ಇದು equations ಸಾಲ್ವ್ ಮಾಡ್ಬೋದು, ಬಟ್ ಅದ್ರಗಿನ್ನ ಈಸಿಯಾಗಿ ಇದನ್ನ ಮಾಡ್ಕೊಳ್ಳಿ. b1 by b2, c1 by c2. ಇದನ್ನ ಎಲಿಮಿನೇಷನ್ ಮೆಥಡ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಓಕೆ ಓಕೆ ಡನ್. ಸೊ a1 by a2 ಅಂತ ಅಂದ್ರೆ 1 ಬರುತ್ತೆ, 2 by 2 1, ಇದು minus 5 by 1, ಇದು minus 4 by minus 8, that is nothing but 1 2. ಸೊ ಇಲ್ಲೇನಾಗಿದೆ, ಇದನ್ನ ಎರಡನ್ನ ಕನ್ಸಿಡರ್ ಮಾಡ್ಕೊಂಡ್ರೆ a1 by a2 is not equal to b1 by b2. ಕರೆಕ್ಟಾ? a1 by a2 is not equal to b1 by b2. Then a1 by a2 is not equal to b1 by b2 ಅಂದ್ರೆ ಯಾವುದು ಬರುತ್ತೆ? ಯುನಿಕ್ ಸೊಲ್ಯೂಷನ್. ಯುನಿಕ್ ಸೊಲ್ಯೂಷನ್ is nothing but one solution. ಯುನಿಕ್ ಸೊಲ್ಯೂಷನ್ ಅಂತ ಅಂದ್ರೆ one solution intersect ಆಗಿರುತ್ತೆ. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಓಕೆ ನೆಕ್ಸ್ಟ್, ಯುನಿಕ್ ಸೊಲ್ಯೂಷನ್ ಅಂದ್ರೆ ಒನ್ ಸೊಲ್ಯೂಷನ್. ನೋ ಸೊಲ್ಯೂಷನ್ ಅಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನು? ಪ್ಯಾರಲಲ್ ಲೈನ್ಸ್. ಇನ್ನೊಂದು ಎಕ್ಸಾಕ್ಟ್ಲಿ ಟೂ ಸೊಲ್ಯೂಷನ್ ಅದೇನಿಲ್ಲ. ಇನ್ನೊಂದು ಏನು, ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂದ್ರೆ ಕೋಇನ್ಸೈಡಿಂಗ್ ದ ಲೈನ್ಸ್. ಓಕೆ, ಇದು ನೆನಪಿರ್ಬೇಕು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ. ಓಕೆ ಡನ್. ನೆಕ್ಸ್ಟ್ ಸೆವೆಂತ್ ಕ್ವಶನ್. Solutions for the equation x plus y. Okay, x plus y equals 9 ಅಂತ ಕೊಟ್ಟಿದ್ದಾನೆ, x minus y equals 1 ಅಂತ ಕೊಟ್ಟಿದ್ದಾನೆ. ನಮಗೆ x ಮತ್ತೆ y ವ್ಯಾಲ್ಯೂ ಬೇಕು. ಇಲ್ಲಿ ಆಪ್ಷನ್ ಅಲ್ಲಿ x y ವ್ಯಾಲ್ಯೂ ಕೊಟ್ಟಿದ್ದಾನೆ, ಅದನ್ನ ಯಾವ್ದು ಕರೆಕ್ಟ್ ಅಂತ ಚೆಕ್ ಮಾಡೋಣ. ಓಕೆ, ದೆನ್ ಇದು ಕ್ಯಾನ್ಸಲ್ ಆಗುತ್ತೆ. 2x equals 10, x equals 5. ಓಕೆ ಡನ್. ಅಂದ್ರೆ ಇದನ್ನ ಅಡಿಷನ್ ಮಾಡಿದ್ರೆ x plus x 2x, ಇದು ಕ್ಯಾನ್ಸಲ್ ಆಗುತ್ತೆ, 10 ಆಗುತ್ತೆ. ದೆನ್ ಇದನ್ನ ಈ ಈಕ್ವೇಶನ್ ಯಾವ್ದಕ್ಕಾದ್ರು ಸಬ್ಸ್ಟಿಟ್ಯೂಟ್ ಮಾಡಪ್ಪ. x plus y equals 9, then 5 plus y equals 9, then y equals 9 minus 5, y equals 4. Done. So x y 4, option 1 correct. Done. Okay, next question. The values of x and y which satisfies the linear equation. Okay, 2x plus 3y equals 16. ಈ ಕ್ವಶನ್ ಅಲ್ಲಿ ಏನ್ ಕೇಳಿದಾನೆ ಅಂದ್ರೆ, ಸೊ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಯಾವ್ದು ಹಾಕಿದ್ರೆ 16 ಬರುತ್ತೆ ಅಂದ್ರೆ LHS ಈಕ್ವಲ್ಸ್ RHS ಆಗುತ್ತೆ. ಯಾವ ವ್ಯಾಲ್ಯೂ ಆಫ್ ಎಕ್ಸ್ ಮತ್ತೆ ವೈಗೆ LHS ಮತ್ತೆ RHS ಆಗುತ್ತೆ? LHS ಈಕ್ವಲ್ಸ್ RHS. ಲಿಸನ್ ಹಿಯರ್, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 2 5, ಎಕ್ಸ್ ವ್ಯಾಲ್ಯೂ 2 ತಗೊಂಡ್ರೆ ಏನಾಗುತ್ತೆ? 2 2s are 4 ಪ್ಲಸ್ 5 3s are 15. ಸೊ ಇದು 19 ಆಗ್ಬಿಡುತ್ತೆ. 19 16 ಈಕ್ವಲ್ ಆಗಲ್ಲ. ದೆನ್ x ಈಕ್ವಲ್ಸ್ 5 ತಗೊಂಡ್ರೆ 5 2s are 10 ಪ್ಲಸ್ 3 2s are 6. 16 ಆಯ್ತಲ್ಲ, ವ್ಯಾಲ್ಯೂ 16. ಸೊ ಆಪ್ಷನ್ ಎ. ಎಕ್ಸ್ ವ್ಯಾಲ್ಯೂ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಎಕ್ಸ್ ವ್ಯಾಲ್ಯೂ 5 ಹಾಕಿದ್ರೆ 5 into 2 10 ಆಗುತ್ತೆ. 10 ಪ್ಲಸ್ y ವ್ಯಾಲ್ಯೂ 2 ಹಾಕಿದ್ರೆ 3 into 2 6 ಆಗುತ್ತೆ, ಈಕ್ವಲ್ಸ್ 16. ಸೊ ಆಪ್ಷನ್ ಎ. Done. Next question. The lines represented by x plus 2y minus 4 equals 0 and 2x plus 4y minus 12 equals 0. Okay, are lines ಕೇಳಿದಾನೆ. coincide lines, parallel lines, perpendicular, intersecting lines. Okay, check ಮಾಡೋಣ. x plus 2y minus 4 equals 0, then 2x plus 4y minus 12 equals 0.
So usually A1 by B2, A1 by A2, B1 by B2, C1 by C2. Next, 1 by 2, A1 by A2, 1 by 2, B1 by B2, 1 by 2, then 1 by 3, 4 3s are 12. So ಇಲ್ಲಿ ಏನು ಗೊತ್ತಾಗ್ತಾ ಇದೆ ನಮಗೆ A1 by A2 equals B1 by B2 is not equals to C1 by C2. ಸೊ ಈ ಕಂಡೀಷನ್ ಸಿಕ್ತು. ಈ ಕಂಡೀಷನ್ ಅಂತ ಅಂದ್ರೆ ಏನು, ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ಈ ಕಂಡೀಷನ್ ಅಂತ ಅಂದ್ರೆ ಯಾವ್ದು ಬರುತ್ತೆ, ನೋ ಸೊಲ್ಯೂಷನ್ಸ್ ಅಂತ ಬರುತ್ತೆ. A1 by A2 equals B1 by B2 is not equal to C1 by C2 ಅಂತ ಅಂದ್ರೆ ನೋ ಸೊಲ್ಯೂಷನ್ಸ್. ಓಕೆ, A1 by A2 equals B1 by B2 equals C1 by C2, ಅದು ಇನ್ಫೈನೈಟ್ ಸೊಲ್ಯೂಷನ್ಸ್. ದೆನ್ A1 by A2 is not equal to B1 by B2 ಅಂದ್ರೆ ಯುನಿಕ್ ಸೊಲ್ಯೂಷನ್ಸ್. ಸೊ ಇದೇನಾಗುತ್ತೆ, ನೋ ಸೊಲ್ಯೂಷನ್ಸ್. ನೋ ಸೊಲ್ಯೂಷನ್ಸ್ ಅಂದ್ರೆ ಯಾವ್ದು ತರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗುತ್ತೆ, ಪ್ಯಾರಲಲ್ ಲೈನ್ಸ್. ಓಕೆ, ಆನ್ಸರ್ ಆಪ್ಷನ್ ಸಿ. Done. Next, if the pair of linear equations x plus 2y equals 3 and 2x plus 4y equals k are coincide, then the value of k is okay. Value of k find out ಮಾಡಬೇಕು. x plus 2y equals 3, 2x plus 4y equals k. So a1 by a2, b1 by b2, c1 by c2. A1 by A2, 1 by 2, B1 by B2, that is also 1 by 2, then 3 by K. So, ಈಗ ಯಾವ್ದಾದ್ರು ಒಂದು ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳಿ, ಕನ್ಸಿಡರ್ ಮಾಡ್ಕೊಳ್ಳಿ. ಅಂದ್ರೆ 1 by 2 ಈಕ್ವಲ್ಸ್ 3 by K. ಸೊ K ಆಗುತ್ತೆ 6, K ವ್ಯಾಲ್ಯೂ 6. ಓಕೆ, ಡನ್. ಇದನ್ನ ತಗೊಂಡಲೆ A1 by A2 ತಗೊಂಡ್ರು ಆನ್ಸರ್ ಬರುತ್ತೆ. A1 by A2 ಏನಿದೆ, 1 by 2. ಸೇಮ್ ಥಿಂಗ್, 1 by 2 ಈಕ್ವಲ್ಸ್ 3 by K. ಇದು ಕೂಡ K ಈಕ್ವಲ್ಸ್ 6 ಬರುತ್ತೆ. ಆನ್ಸರ್ ಈಸ್ ಸೇಮ್. ಸೊ ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ದು one short video means quick short 30 minutes quick short video part 1 part 2 problem solve ಮಾಡಿರೋದು. ಇದೊಂದು 10 PYQs questions ಎಲ್ಲ ಸಾಲ್ವ್ ಆಗಿದೆ, ಎಲ್ಲ ಕ್ವಶನ್ಸ್ ಕವರ್ ಆಗಿದೆ. ಸೊ ಹೆಂಗೆ ಸಾಲ್ವ್ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಸ್ಮಾರ್ಟ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಬೇಡ.